ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. ಇವತ್ತಿನ ಈ ಒಂದು 26ನೇ ದಿವಸದ ಮೌನ ಉಪವಾಸ ಧ್ಯಾನವನ್ನ ಆರಂಭ ಮಾಡೋಣ. ಎಲ್ಲರೂ ತಮ್ಮ ಸುಖವಾದ ಆಸನದಲ್ಲಿ ಕುತ್ಕೊಂಡು ಕೈಕಾಲುಗಳನ್ನ ಜೋಡಿಸಿ ಕೇವಲ ಉಸಿರಾಟದ ಮೇಲೆ ಮಾತ್ರ ಗಮನ ಇರಲಿ ಮಾಸ್ಟರ್ಸ್. ಹಲೋ ಫ್ರೆಂಡ್ಸ್, ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಈ 1 ಗಂಟೆಗಳ ಕಾಲ ನಾವು ಅದ್ಭುತವಾದಂತಹ ಧ್ಯಾನದಲ್ಲಿ ನಾವು ತೊಡಗೋಣ. ಎರಡು ಕೈಗಳನ್ನು ಕ್ರಾಸ್ ಮಾಡಿ, ಬೆರಳುಗಳನ್ನು ಕ್ರಾಸ್ ಮಾಡಿರಬೇಕು. ಕಾಲು ಕ್ರಾಸ್ ಮಾಡಿ ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಗುರೂಜಿ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ, ನಮನಗಳನ್ನು ಹೇಳ್ತಾ, ನಾವು ಆರಾಮಾಗಿ ನಮ್ಮ ಉಸಿರಾಟ ಎಂಬ ಗುರುವಿನ ಜೊತೆಗೆ ನಾವಿರೋಣ ಫ್ರೆಂಡ್ಸ್. ಪ್ರತಿಯೊಬ್ಬರ ಜೀವನವೂ ಕೂಡ ಅದ್ಭುತವಾಗಿ ಜೀವಿಸಬೇಕು ಅಂಥೇಳಿ ಹಗಲು ರಾತ್ರಿ ಸಾಧನೆ ಮಾಡ್ತಾ ಇರುವಂತಹ, ಒಂದು ಕ್ಷಣ ಕೂಡ ಅವರು ರೆಸ್ಟ್ ತಗೊಳ್ದೇನೆ ಈ ಒಂದು ಸತ್ಯದ ಒಂದು ಅನ್ವೇಷಣೆ ಎಲ್ರಿಗೂ ಕೂಡ ಸಿಗಲಿ, ಎಲ್ರಿಗೂ ಕೂಡ ಸತ್ಯದ ಜೀವನವನ್ನು ಜೀವಿಸಲಿ ಅಂಥೇಳಿ ಹಗಲು ರಾತ್ರಿ ಕಷ್ಟಪಡ್ತಾ ಇರುವಂತಹ ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಕೃತಜ್ಞತೆಯನ್ನು ತಿಳಿಸುತ್ತಾ, ಧನ್ಯವಾದಗಳನ್ನು ತಿಳಿಸುತ್ತಾ ನಾವು ಈ ಧ್ಯಾನದಲ್ಲಿ ನಾವು ತೊಡಗೋಣ ಫ್ರೆಂಡ್ಸ್. ಆನಾಪಾನಸತಿ ಧ್ಯಾನ. ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಸರೆಂಡರ್ ಆದರೆ
ಪ್ರತಿಯೊಂದು ಉಸಿರಿನಲ್ಲಿನೂ ಕೂಡ ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಪ್ರತಿಯೊಂದು ಉಸಿರಿನಲ್ಲಿನೂ ಇದ್ದು ಕೂಡ ನಮಗೆ ತಿಳಿಸ್ತಾ ಇರ್ತಾರೆ, ಸತ್ಯದ ಜೀವನವನ್ನು ಹೇಳ್ಕೊಡ್ತಾ ಇರ್ತಾರೆ. ಆದರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ನಾವು ಸರೆಂಡರ್ ಆಗಿಬಿಡಬೇಕು. ನಮ್ಮ ಉಸಿರಿಗೆ ನಾವು ಸಂಪೂರ್ಣವಾಗಿ ನಾವು ಸರೆಂಡರ್ ಆಗಿಬಿಡಬೇಕು. ಆವಾಗಲೇ ನಾವು ಸತ್ಯದ ಜೀವನವನ್ನು ತಿಳ್ಕೊಳ್ತಾ ಇರ್ತೀವಿ. ಪ್ರಕೃತಿಗೆ ನಾವು ಸಂಪೂರ್ಣವಾಗಿ ನಾವು ಸರೆಂಡರ್ ಆಗಿಬಿಡಬೇಕು. ಆವಾಗಲೇ ನಾವು ಎಷ್ಟೋ ರಹಸ್ಯಗಳನ್ನು ನಾವು ತಿಳ್ಕೊಳ್ತಾ ಇರ್ತೀವಿ. ಆಸ್ಟ್ರಲ್ ಮಾಸ್ಟರ್ಸ್ಗೆ ನಾವು ಸಂಪೂರ್ಣವಾಗಿ ನಾವು ಸರೆಂಡರ್ ಆಗಬೇಕು. ಆವಾಗಲೇ ಎಷ್ಟೋ ಆತ್ಮಜ್ಞಾನವನ್ನು ನಾವು ತಿಳ್ಕೊಳ್ತಾ ಇರ್ತೀವಿ ಫ್ರೆಂಡ್ಸ್. ಸಪ್ತ ಋಷಿಗಳಿಗೆ ನಾವು ಸಂಪೂರ್ಣವಾಗಿ ನಾವು ಸರೆಂಡರ್ ಆಗಿಬಿಡಬೇಕು. ಆವಾಗಲೇ ನಾವು ಧ್ಯಾನ ಸಾಧನೆಯಲ್ಲಿ ನಾವು ಮುಂದೆ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್. ಸಾಂಬಲ್ ಮಾಸ್ಟರ್ಸ್ಗೆ ನಾವು ಸಂಪೂರ್ಣವಾಗಿ ನಾವು ಸರೆಂಡರ್ ಆಗಬೇಕು. ಆವಾಗಲೇ ಎಷ್ಟೋ ಲೋಕಗಳು ಇದೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಏಂಜಲ್ಸ್ಗೆ ನಾವು ಸಂಪೂರ್ಣವಾಗಿ ನಾವು ಸರೆಂಡರ್ ಆಗಬೇಕು. ಆವಾಗಲೇ ಈ ಭೂಮಿ ಮೇಲೇ ಇದ್ಕೊಂಡು ನಾವು ಮಾಧವರ ಒಂದು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ದಿನನಿತ್ಯ ನಾವು ಸಾಧನೆಯನ್ನು ಮಾಡಬೇಕು. ದಿನನಿತ್ಯ ಸಾಧನೆಯಿಂದನೇ ನಮಗೆ ಸತ್ಯ ಸಾಕ್ಷಾತ್ಕಾರವಾಗ್ತಾ ಇರುತ್ತೆ. ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಉಸಿರಾಟವನ್ನು ಗಮನಿಸ್ತಾ ಸಂಪೂರ್ಣವಾಗಿ ನಮ್ಮನ್ನು ನಾವು ಮರೆತು ಮನಸ್ಸನ್ನು ನಾವು ಶೂನ್ಯ ಮಾಡಿಕೊಳ್ಳೋಣ ಫ್ರೆಂಡ್ಸ್. ಶೂನ್ಯದಿಂದ ಮಹಾಶೂನ್ಯದ ಸ್ಥಿತಿಗೆ, ಮಹಾಶೂನ್ಯದಿಂದ ಮಹಾಪರಿಶೂನ್ಯ ಸ್ಥಿತಿಗೆ ನಾವು ತಲುಪೋಣ. ಎಷ್ಟೋ ಅದ್ಭುತವಾದಂತಹ ರಹಸ್ಯಗಳು ನಾವು ತಿಳ್ಕೊಳ್ಳೋಣ.
ನಾವು ಯಾವಾಗ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಮ್ಮ ಉಸಿರು ಎಂಬ ಗುರುವಿಗೆ ಯಾವಾಗ ನಾವು ಸಂಪೂರ್ಣವಾಗಿ ನಾವು ಸರೆಂಡರ್ ಆಗ್ತೀವೋ ಆಗ ಈ ಧ್ಯಾನದ ರುಚಿ ನಮಗೆ ಗೊತ್ತಾಗುತ್ತೆ. ಇದ್ರ ಒಂದು ರುಚಿ ನಮಗೆ ಸಿಗತ್ತೆ. ಮೊದಲೆಲ್ಲ ಧ್ಯಾನ ಮಾಡೋರಿಗೆ ಸಾವಿರಾರು ವರ್ಷಗಳ ತಪಸ್ಸು ಧ್ಯಾನ ಮಾಡಿ ಆತ್ಮಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಸಾವಿರಾರು ವರ್ಷಗಳು ಬೇಕಾಗ್ತಾ ಇತ್ತು. ಇವಾಗ ಭೂಮಿ ಮೇಲೆ ಎಷ್ಟೋ ಒಂದು ಬದಲಾವಣೆ, ಅದ್ಭುತವಾದಂತಹ ಬದಲಾವಣೆ ಇವಾಗ ಈ ಭೂಮಿ ಮೇಲೆ ನಡೀತಾ ಇದೆ. ನಾವು ಎಷ್ಟೋ ಜನ್ಮಗಳಿಂದ ನಾವು ಬರ್ತಾನೆ ಇದ್ದೀವಿ. ಈ ಒಂದು ಪರಿವರ್ತನೆ ಈ ಭೂಮಿ ಮೇಲೆ ಎಷ್ಟೋ ಒಂದು ಬದಲಾವಣೆ ಆಗ್ತಾ ಇದೆ. ಇದು ಒಂದು ನಮಗೆ ಸುವರ್ಣ ಅವಕಾಶ. ಸಾವಿರಾರು ವರ್ಷಗಳ ಹಿಂದೆ ಸಾವಿರಾರು ವರ್ಷಗಳ ತಪಸ್ಸು ಮಾಡಿದ್ರೂ ಕೂಡ ಇಂಥ ಒಂದು ಶಕ್ತಿ ನಾವು ಪಡ್ಕೊಳ್ತಾ ಇರಲಿಲ್ಲ. ಮೊದಲಿನವರು ಎಷ್ಟೋ ಒಂದು ಸಾಧನೆಯನ್ನು ಕಷ್ಟದಿಂದ ಸಾಧನೆಯನ್ನು ಮಾಡಿದ್ರೂ ಕೂಡ ಎಷ್ಟೋ ವರ್ಷಗಳು ಬೇಕಾಗ್ತಾ ಇತ್ತು. ಈಗ ನಾವೆಲ್ಲ ಧ್ಯಾನಕ್ಕೆ ಬಂದಿದ್ದೀವಿ ಅಂದರೆ ನಾವು ಯಾವುದು ಕೂಡ ಕಷ್ಟ ಇಲ್ಲ. ನಮ್ಮ ಮನೆಗಳಲ್ಲಿ ಕೂತ್ಕೊಂಡು ನಾವು ಧ್ಯಾನದ ಅಭ್ಯಾಸವನ್ನು ಮಾಡೋದ್ರಿಂದ ನಾವು ಆತ್ಮಜ್ಞಾನವನ್ನು ನಾವು ಈಸಿಯಾಗಿ ನಾವು ಕಲ್ತ್ಕೊಳ್ತಾ ಇರ್ತೀವಿ. ಏನೇನು ಕೂಡ ಕಷ್ಟ ಇಲ್ಲದೇ ನಾವು ಕಲ್ತ್ಕೊಳ್ತಾ ಇದ್ದೀವಿ. ಮತ್ತು ಅಷ್ಟೊಂದು ಶಕ್ತಿಯನ್ನು ಕೂಡ ನಾವು ಪಡ್ಕೊಳ್ತಾ ಇರ್ತೀವಿ. ಅದ್ಭುತವಾದಂತಹ ಶಕ್ತಿ, ಎಲ್ಲ ಲೋಕಗಳ ಪ್ರಯಾಣ ಮಾಡುವಂತಹ ಶಕ್ತಿಯನ್ನು ನಾವು ಪಡ್ಕೊಳ್ತೀವಿ. ಮನೆಯಲ್ಲೇ ಕೂತ್ಕೊಂಡು ನಾವು ಧ್ಯಾನದ ಅಭ್ಯಾಸ ಮಾಡೋದ್ರಿಂದ ಮೊದಲು ಎಲ್ಲ ಮನೆ ಬಿಟ್ಟು ಹೋಗಿನೂ ಕೂಡ ಎಷ್ಟೋ ಸಾಧನೆ ಮಾಡಿದ್ರೂ ಕೂಡ ಅವ್ರಿಗೆ ಎಷ್ಟೋ ವರ್ಷಕ್ಕೆ ಆ ಒಂದು ಆತ್ಮಜ್ಞಾನ ಅವರು ಪಡ್ಕೊಳ್ತಾ ಇದ್ರು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಇವಾಗ ನಮಗೆಲ್ಲ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು, ಮನೆ ಬಿಟ್ಟು ಹೋಗೋದಲ್ಲ, ಮನೆಯಲ್ಲೇ ಕೂತ್ಕೊಂಡು ಧ್ಯಾನದ ಅಭ್ಯಾಸ ಮಾಡೋದ್ರಿಂದ ಎಲ್ರಿಗೂ ಕೂಡ ಆತ್ಮಜ್ಞಾನ ಪ್ರಾಪ್ತಿಯಾಗತ್ತೆ ಅಂತೇಳಿ ಎಷ್ಟೊಂದು ಸುಲಭವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಇದು ನಮಗೆ ಸುವರ್ಣ ಅವಕಾಶ. ಈ ಒಂದು ಅವಕಾಶ ಬಂದಿರೋದನ್ನು ನಾವು ಇಟ್ಕೋಬೇಕು. ಮತ್ತು ಬಂದಂತಹ ಒಂದು ಈ ಅವಕಾಶವನ್ನು ನಾವು ಕಳ್ಕೊಂಡ್ರೆ ಮತ್ತೆ ಎಷ್ಟೋ ಒಂದು ಕಾಲ ಬೇಕಾಗತ್ತೆ, ನಮಗೆ ಯುಗನೂ ಕೂಡ ಬೇಕಾಗ್ಬೋದು. ಇವಾಗ ಬಂದಿರುವಂಥ ಒಂದು ಅವಕಾಶವನ್ನು ನಾವು ಯಾರೂ ಕೂಡ ಕಳ್ಕೋಬಾರ್ದು. ಸಾಧನೆಯ ಹಾದಿಯಲ್ಲಿ ನಾವು ಯಾವಾಗಲೂ ಕೂಡ ಇರಬೇಕು. ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನದ ಮುಖಾಂತರ ನಾವು ಮುಂದೆ ಸಾಗ್ತಾ ಇರಬೇಕು.
ಧ್ಯಾನ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಇದೇ ಒಂದು ಧ್ಯಾನದ ಒಂದು ಫಾರ್ಮುಲಾ ನಮ್ಮ ಆತ್ಮಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಅಂತೇಳಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರೋಣ. ಉಸಿರನ್ನು ಗಮನಿಸ್ತಾ ಇದ್ದರೆ ನಮಗೆ ಯಾವ ಯೋಚನೆಯೂ ಕೂಡ ಬರೋದಿಲ್ಲ. ಉಸಿರನ್ನು ಗಮನಿಸೋದನ್ನು ಬಿಟ್ಟರೆ ನಮಗೆ ಯೋಚನೆಗಳು ಬರ್ತಾ ಇರುತ್ತೆ. ಉಸಿರನ್ನೇ ನಾವು ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಹೀಗೆ ನಾವು ದಿನಾಲೂ ಅಭ್ಯಾಸ ಮಾಡಬೇಕು. ನಾವು ಪ್ರತಿದಿನ ಪ್ರತಿಯೊಬ್ಬರ ಒಂದು ಅನುಭವವನ್ನು ಕೇಳ್ತಾ ಕೇಳ್ತಾ ಕೇವಲ ಕೇಳೋದು ಅಷ್ಟೇ ಅಲ್ಲ, ನಾವು ಧ್ಯಾನದ ಅಭ್ಯಾಸ ಕೂಡ ನಾವು ಮಾಡಬೇಕು. ನಾವು ಕೇಳ್ತಾ ನಾವು ಸಾಧನೆನೂ ಕೂಡ ಮಾಡಬೇಕು. ಕೇವಲ ಕೇಳಿ ಏನೋ ಸ್ವಲ್ಪ ಸಮಾಧಾನ ಆಗತ್ತೆ ಅಂತೇಳಿ ಕೇಳೋದಷ್ಟೇ ಅಲ್ಲ. ಕೇಳೋದ್ರಿಂದ ಮನಸ್ಸು ಸಮಾಧಾನವಾಗಿರುತ್ತೆ. ಆದರೆ ನಾವು ಎಲ್ಲಿದ್ವಿ ಅಲ್ಲೇ ಇರ್ತೀವಿ, ಮುಂದೆ ಹೋಗೋದಿಲ್ಲ. ನಾವು ಮುಂದೆ ಹೋಗ್ಬೇಕಂದ್ರೆ ಧ್ಯಾನ ಸಾಧನೆಯನ್ನು ನಾವು ಮಾಡಲೇಬೇಕು. ಸಾಧನೆಯ ಮಾಡ್ತಾ ಮಾಡ್ತಾ ನಾವು ಪ್ರವಚನಗಳನ್ನು ನಾವು ಕೇಳ್ತಾ ಇರಬೇಕು. ಸ್ವಾಧ್ಯಾಯ ನಾವು ಮಾಡ್ತಾ ಇರಬೇಕು. ಕೇವಲ ಸ್ವಾಧ್ಯಾಯ ಮಾಡೋದ್ರಿಂದನೂ ಕೂಡ ನಾವು ಮುಂದೆ ಹೋಗೋದಿಲ್ಲ ಫ್ರೆಂಡ್ಸ್. ಆದರೆ ಏನೋ ಸ್ವಲ್ಪ ಮನಸ್ಸು ಸಮಾಧಾನ ಆಗತ್ತೆ. ನಾವು ಮುಂದೆ ಹೋಗಬೇಕಾದ್ರೆ ನಾವು ಸಾಧನೆ ಮಾಡಲೇಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ಗಂಟೆಗಟ್ಟಲೆ ಕಾಲ ನಾವು ಸಾಧನೆಯನ್ನು ಮಾಡಬೇಕು. ಯಾವುದೂ ಕೂಡ ಯೋಚನೆ ಬೇಡ. ಹೀಗೆ ನಾವು ಅಭ್ಯಾಸ ಮಾಡ್ತಾ ಇರಬೇಕು ಪ್ರತಿದಿನ ಕೂಡ. ಪ್ರತಿಯೊಂದು ಜ್ಞಾನ ಕೂಡ ನಾವು ಅನುಭವದಿಂದನೇ ನಾವು ಪಡ್ಕೋಬೇಕು. ಪ್ರತಿಯೊಂದು ಜ್ಞಾನ ಕೂಡ ನಾವು ಯಾವಾಗ ಅನುಭವದಿಂದ ನಾವು ತಿಳ್ಕೊಳ್ತೀವೋ ಆಗ ನಮ್ಮ ಜೀವನದಲ್ಲಿ ಬರುವಂಥ ಏರುಪೇರುಗಳನ್ನು ನಾವು ಸರಿ ಮಾಡ್ಕೊಳ್ತೀವಿ. ಅನುಭವದ ಜ್ಞಾನ ನಮಗೆ ಬೇಕು ಫ್ರೆಂಡ್ಸ್. ನಾವು ಎಷ್ಟೋ ಬುಕ್ಸ್ಗಳನ್ನು ನಾವು ಓದಿ ನಾವು ತಿಳ್ಕೊಂಡಿರ್ತೀವಿ, ಈಗ ಮಾಡೋದ್ರಿಂದ ಈಗ ಆಗತ್ತೆ ಅಂಥೇಳಿ. ಆದರೆ ನಮಗೆ ಅನುಭವ ಇಲ್ಲದೆ ಇದ್ದಾಗ ನಮಗೆ ಯಾವ ಕೂಡ ಅನುಭವ ಆಗಿಲ್ಲ, ನಾವು ಧ್ಯಾನ ಸಾಧನೆಯನ್ನು ಮಾಡ್ತಾ ಇಲ್ಲ. ಆದರೆ ಬುಕ್ಸ್ಗಳನ್ನು ನಾವು ಓದಿದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಬಂದಂತಹ ಏನೋ ಒಂದು ಏರುಪೇರು ಬಂದಾಗ ಆಗ ನಮಗೆ
ಅದನ್ನು ಅದರಿಂದ ಹೇಗೆ ನಾವು ಹೊರಗಡೆ ಬರಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ನಾವು ಬೇರೆ ಒಂದು ಬುಕ್ಸಿನಲ್ಲಿ ಇರೋದನ್ನು ಓದಿ ನಾವು ತಿಳ್ಕೊಂಡಿದ್ದೀವಿ, ಆದರೆ ಅನುಭವದಿಂದ ನಾವು ತಿಳ್ಕೊಂಡಿಲ್ಲ. ಅನುಭವದ ಜ್ಞಾನವನ್ನು ನಾವು ಪಡ್ಕೋಬೇಕು, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು. ಎಷ್ಟೋ ಜನಗಳ ಒಂದು ಪ್ರವಚನವನ್ನು ನಾವು ಕೇಳ್ತಾ ಇರ್ತೀವಿ. ಪ್ರವಚನ ಕೇಳೋದ್ರಿಂದ ನಮಗೆ ಮನಸ್ಸು ಸಮಾಧಾನ ಆಗತ್ತೆ ಅಂಥೇಳಿ ಅವರು ಎಷ್ಟೋ ಹೇಳ್ತಾ ಇರ್ತಾರೆ, ನಾನು ಆ ಒಂದು ಕಷ್ಟದಲ್ಲಿದ್ದೆ, ಅದರಿಂದ ಹೊರಗಡೆ ಬಂದೆ, ಯಾವುದೋ ಒಂದು ಅನಾರೋಗ್ಯದಿಂದ ಇದ್ದೆ, ತುಂಬ ವರ್ಷಗಳಿಂದ ನನಗೆ ಕಾಡ್ತಾ ಇತ್ತು ಆ ಕಾಯಿಲೆ, ಅದರಿಂದ ನಾನು ಹೊರಗಡೆ ಬಂದೆ ಅಂಥೇಳಿ ಅದನ್ನು ನಾವು ಕೇಳ್ತೀವಿ. ಅದನ್ನೆಲ್ಲ ಕೇಳಿನೂ ಕೂಡ ನಾವು ಏನೂ ಕೂಡ ಸಾಧನೆಯನ್ನು ಮಾಡೋದಿಲ್ಲ. ಆಗ ನಮ್ಗೆ ಏನೋ ಒಂದು ಸಮಸ್ಯೆ ಕಾಯಿಲೆ ಬಂದರೆ ಅಲ್ಲಿ ನಾವು ಕೇಳಿರ್ತೀವಿ, ಸಾಧನೆಯಿಂದ ನಾನು ಅದರಿಂದ ಹೊರಗಡೆ ಬಂದೆ ಅಂಥೇಳಿ. ಆದರೆ ಇಲ್ಲಿ ನಾವು ಸಾಧನೆ ಮಾಡೋದಿಲ್ಲ. ಸಾಧನೆ ಮಾಡ್ದೇನೆ ನಾವು ಇಲ್ಲಿ ಏನು ಅಂದ್ಕೊಳ್ತೀವಿ, ನನ್ನ ಕಾಯಿಲೆಯನ್ನು ನಾನು ವಾಸಿ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ವಲ್ಲ ಅಂಥೇಳಿ ಇಲ್ಲಿ ನಾವು ದುಃಖ ಪಡ್ತೀವಿ. ನಾವಿಲ್ಲಿ ಸಾಧನೆ ಮಾಡಿದರೆ ಅವರು ಕಾಯಿಲೆಯಿಂದ ಸಮಸ್ಯೆದಿಂದ ಹೇಗೆ ಹೊರಗಡೆ ಬಂದಿದ್ದಾರೆ, ನಾವು ಕೂಡ ಸಾಧನೆಯನ್ನು ಮಾಡ್ತಾ ಇದ್ರೆ ನಾವು ಕೂಡ ಅದರಿಂದ ಹೊರಗಡೆ ಬರ್ತೀವಿ, ಆ ಸಮಸ್ಯೆದಿಂದ, ಆ ಕಾಯಿಲೆಯಿಂದ. ನಾವು ಕೇವಲ ಕೇಳೋದು ಮತ್ತು ಓದೋದು ಮಾಡೋದ್ರಿಂದ ನಾವು ಕೇಳ್ತಾ ಇದ್ದೀವಿ ಅಷ್ಟೇ, ಅದರ ಒಂದು ರುಚಿ ನಮಗೆ ಗೊತ್ತಿಲ್ಲ. ಅವ್ರೇನು ಜಾಮೂನು, ರಸಗುಲ್ಲ ಅದನ್ನೆಲ್ಲ ತಿಂತಾ ಇದ್ದಾರೋ ಆ ಸಿಹಿಯನ್ನು ಅವರು ಸ್ವಾದಿಸಿ ಅದನ್ನು ಹೇಳ್ತಾ ಇದ್ದಾರೋ ನಾವು ನೋಡ್ತಾ ಇದ್ದೀವಿ ಮತ್ತು ಕೇಳ್ತಾ ಇದ್ದೀವಿ ಅಷ್ಟೇ. ಅದನ್ನು ನಾವು ತಿಂದು ನಾವು ಅನುಭವಿಸ್ತಾ ಇಲ್ಲ, ಅದರ ರುಚಿ ನಾವು ತಿಳ್ಕೋಬೇಕು, ರುಚಿಯನ್ನು ನಾವು ತಿಳ್ಕೋಬೇಕು. ಧ್ಯಾನದ ಅಭ್ಯಾಸದಿಂದ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ಧ್ಯಾನದ ರುಚಿಯನ್ನು ನಾವು ಕಾಣಬೇಕು. ಕೂತ್ಕೋಬೇಕು, ಗಂಟೆಗಟ್ಟಲೆ ಕಾಲ ಸಾಧನೆ ಮಾಡಬೇಕು. ಸಾಧನೆಯನ್ನು ಮಾಡ್ತಾ ಮಾಡ್ತಾ ನಾವು ಸ್ವಾಧ್ಯಾಯ ಸಜ್ಜನ ಸಾಂಗತ್ಯದಲ್ಲಿನೂ ಕೂಡ ಇರಬೇಕು. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್, ಆರಾಮಾಗಿ ನಾವು ಉಸಿರನ್ನೇ ಗಮನಿಸ್ತಾ ಇರೋಣ.
ಈ ಧ್ಯಾನ ಎಷ್ಟೊಂದು ಸರಳವಾಗಿದೆ, ಸುಲಭವಾಗಿದೆ. ಏನೇನು ಕೂಡ ಕಷ್ಟ ಇಲ್ಲ. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ. ಉಸಿರಾಟವನ್ನೇ ಗಮನಿಸ್ತಾ ಇರಿ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಆರಾಮಾಗಿ ನಾವು ಕೂತ್ಕೊಳ್ಳೋಣ. ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವಿರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಎಲ್ಲ ಸಮಸ್ಯೆಗೂ ಸಮಾಧಾನ ನಮಗೆ ಸಿಗತ್ತೆ ಪ್ರತಿದಿನ ಧ್ಯಾನ ಮಾಡೋದ್ರಿಂದ. ಎಲ್ಲ ಸಮಸ್ಯೆಗೂ ಸಮಾಧಾನ ನಮ್ಮ ಒಳಗಡೆನೇ ಇದೆ. ನಾವು ದುಃಖದಿಂದ ಹೇಗೆ ಹೊರಗಡೆ ಬರಬೇಕು ಅಂಥೇಳಿ. ನಮ್ಮ ಕಾಯಿಲೆಯನ್ನು ನಾವೇ ಹೇಗೆ ವಾಸಿ ಮಾಡ್ಕೋಬೇಕು ಅಂಥೇಳಿ. ಎಲ್ಲ ಜ್ಞಾನ ಕೂಡ ನಮ್ಮ ಒಳಗಡೆನೇ ಇದೆ.
ನಮಗೆ ಶರೀರದ ನೋವುಗಳು ನಮಗೆ ಎಲ್ಲಿ ಕಾಣಿಸ್ತಾ ಇದೆಯೋ, ಏನು ಕಾಯಿಲೆ ಬಂದಿದೆಯೋ ಅದನ್ನು ನಾವು ಅರಿವಿನಿಂದ ನಾವು ನೋಡ್ತಾ ಇರಬೇಕು. ಅರಿವೇ ಗುರುವು. ನಾವು ಕೇವಲ ಅರಿವಿನಿಂದ ನೋಡ್ತಾ ಇದ್ದಾಗಲೇ ಆ ಕಾಯಿಲೆಯಿಂದ ನಾವು ಹೊರಗಡೆ ಬರ್ತೀವಿ, ಆ ನೋವಿನಿಂದ ನಾವು ಹೊರಗಡೆ ಬರ್ತೀವಿ. ಮೂಳೆಗಳು ಸವಿದೋಗಿದೆ ಅಂಥೇಳಿ ಡಾಕ್ಟ್ರ್ ಹತ್ರ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ. ಆದರೂ ಕೂಡ ಅದನ್ನು ಅವ್ರಿಗೆ ವಾಸಿ ಆಗೋದಿಲ್ಲ. ಹಾಗೆ ಆ ಜೀವನ ಪೂರ್ತಿ ಅದನ್ನು ಆ ನೋವಿನಿಂದ ನೆರಳ್ತಾ ಇರ್ತಾರೆ. ನಾವು ಡಾಕ್ಟ್ರಿಗೆ ಸರೆಂಡರ್ ಆಗೋದಲ್ಲ, ನಮ್ಮನ್ನು ನಾವು ಸರೆಂಡರ್ ಆಗಬೇಕು. ಎಲ್ಲಿ ನೋವು ಕಾಣಿಸ್ತಾ ಇದೆಯೋ ಅಲ್ಲಿ ನಾವು ಅರಿವಿನಿಂದ ನಾವು ನೋಡ್ತಾ ಇರಬೇಕು ಫ್ರೆಂಡ್ಸ್. ನಾವು ಮೂಳೆಗಳನ್ನು ತುಂಬ ಸವಿದೋಗ್ಬಿಟ್ಟಿದೆ ಅಂತ ನಾವು ಡಾಕ್ಟ್ರಿಗೆ ನಾವು ಸರೆಂಡರ್ ಆದರೆ ನಾವು ದುಡ್ಡು ಖರ್ಚು ಮಾಡ್ತಾನೇ ಇರಬೇಕಾಗತ್ತೆ. ಅದೇ ನಾವು ಧ್ಯಾನದ ಒಂದು ಅಭ್ಯಾಸದಿಂದ ನನ್ನ ಒಂದು ಈ ನೋವನ್ನು ನಾನೇ ಸರಿ ಮಾಡ್ಕೊಳ್ತೀನಿ ಅಂಥೇಳಿ ನನ್ನ ಒಂದು ಉಸಿರಿಗೆ ನಾವು ಸರೆಂಡರ್ ಆದರೆ ಈ ಒಂದು ಏನು ಮೂಳೆಗಳು ವೀಕ್ ಆಗಿರುತ್ತೋ ಆ ಒಂದು ವೀಕ್ ಆಗಿರುವಂಥ ಮೂಳೆಗಳನ್ನು ಕೂಡ ನಾವು ಸ್ಟ್ರಾಂಗ್ ಮಾಡ್ಕೊಳ್ಬೇಕಂದ್ರೆ ಅಲ್ಲಿನೂ ಕೂಡ ನಾವು ಇವಾಗ ನೋಡಿ, ಡಾಕ್ಟ್ರ್ ಒಂದು ಕ್ಲಿನಿಕ್ ಇರುತ್ತೆ, ಬೇರೆ ಬೇರೆ ಕ್ಲಿನಿಕ್ ಹೇಗಿರುತ್ತೋ ಹಾಗೆ ಈ ಒಂದು ಶರೀರದಲ್ಲಿ ನಮಗೆ ಒಂದು ಮೂಳೆ ನಮ್ಮ ಶರೀರದಲ್ಲಿ ಇಲ್ಲಿ ಫಿಕ್ಸ್ ಆಗಿದೆ. ಕೈಗಳಿಗೆ, ಕಾಲುಗಳಿಗೆ ಎಲ್ಲ ಕಡೆನೂ ಮೂಳೆಗಳು ಇದೆ. ಆ ಒಂದು ಕ್ಲಿನಿಕ್ ಅಲ್ಲಿರುತ್ತೆ ಮೇಲಿನ ಲೋಕದಲ್ಲಿ. ಇಲ್ಲಿ ಹೇಗೆ ನಾವು ಡಾಕ್ಟ್ರ್ ಹತ್ರ ಹೋಗಿ ಹೇಗೆ ಒಂದು ಡಾಕ್ಟ್ರ್ ಒಂದು ಕ್ಲಿನಿಕ್ಗೆ ಹೋಗಿ ಅವ್ರ ಹತ್ರ ನಾವು ಟ್ರೀಟ್ಮೆಂಟ್ ತಗೊಂಡು ಇಲ್ಲೇನು ಮಾಡ್ತಾರೆ ಇವರು, ಮೂಳೆಗಳು ಸವಿದಿದೆ ಅಂದರೆ ಆ ಮೂಳೆ ಏನೇನೋ ಮಾಡಿ ಅಲ್ಲಿ ಸ್ಟೀಲಿನ ಕಂಬಿ ಹಾಕ್ತಾರೆ. ಇಲ್ಲಾಂದರೆ ಹಿಂದೆ ಏನೋ ಒಂದು ಸೊಂಟ ನೋವು ಬಂದಿದೆ, ಬೆನ್ನು ನೋವು ಅಂದರೆ ಅದು ಏನೋ ಪ್ಲೇಟ್ ಹಾಕ್ತಾರಂತಪ್ಪ, ಅದು ಏನೇನೋ ಹೇಳ್ತಾ ಇರ್ತಾರೆ. ಡಾಕ್ಟ್ರ್ ಹತ್ರ ಹೋಗಿದ್ದೆ, ಈ ರೀತಿ ಆಪ್ರೇಷನ್ ಮಾಡಿದ್ರು, ಇಲ್ಲಿ ಒಂದು ಸ್ಟೀಲಿನ ಕಂಬಿ ಕುಂದ್ರಿಸಿದ್ದಾರೆ, ಇಲ್ಲಿ ಒಂದು ಪ್ಲೇಟ್ ಕುಂದ್ರಿಸಿದ್ದಾರೆ, ಸ್ಟೀಲಿನ ಪ್ಲೇಟು, ಏನೇನೋ ಹೇಳ್ತಾ ಇರ್ತಾರೆ. ನಮ್ಮ ತಾಯಿಯವ್ರಿಗೂ ಕೂಡ ಆ ಒಂದು ಮಂಡಿಗೆ ಏನೋ ಮೂಳೆ ಸೌದಿದೆ ಅಂಥೇಳಿ ಅದನ್ನು ಏನೋ ಆಪ್ರೇಷನ್ ಮಾಡಬೇಕು ಅಂಥೇಳಿ ಹೇಳಿದ್ರಂತೆ ಡಾಕ್ಟ್ರ್. ನಮ್ಮ ತಾಯಿಯವರು ಇಲ್ಲ ಅದು ಏನು ಬೇಡ, ನಾನು ಹಿಂಗೆ ಸಾಯ್ತೀನಿ, ಆದರೆ ನಿಮ್ಮ ಕಡೆಲಿಂದ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳಲ್ಲ, ನಾನು ಸಾಯೋದಿದ್ರೆ ಹಿಂಗೆ ಸಾಯ್ತೀನಿ, ನಾನು ಈ ನೋವಿನಿಂದನೇ ನಾನು ಸಾಯೋದಿದ್ರೆ ನಾನು ಹಿಂಗೆ ಸಾಯ್ತೀನಿ ಅಂಥೇಳಿ ವಾಪಸ್ ಬಂದು
ಧ್ಯಾನದ ಅಭ್ಯಾಸವನ್ನ ಮಾಡಿದ್ದಾರೆ ಅವರು. ಧ್ಯಾನದಿಂದನೇ ಅವರು ಕಡಿಮೆ ಮಾಡಿಕೊಂಡ್ರು. ಇವಾಗಲೂ ಕೂಡ ಅವರು ಆ ನೋವಿನಿಂದ ಯಾವ ಮಾತ್ರೆನೂ ಕೂಡ ಅವ್ರು ತಗೊಳ್ತಾ ಇಲ್ಲ. ಯಾವ ಮಾತ್ರೆ ಇಲ್ಲದೇ ಆ ನೋವು ಕಡಿಮೆ ಆಗಿದೆ. ಅವಾಗವಾಗ ಸ್ವಲ್ಪ ನೋವು ಬರ್ತಾ ಇರತ್ತಂತೆ, ಆದರೂ ಕೂಡ ಅವ್ರು ಧ್ಯಾನ ಮಾಡಿನೇ ಅವ್ರು ಸರಿ ಮಾಡ್ಕೊಳ್ತಾರೆ. ಅವರು ಇತ್ತೀಚೆಗೇನೆ ಅವರು ಏಜ್ ಆದಮೇಲೆ ಅವ್ರು ಧ್ಯಾನಕ್ಕೆ ಬಂದಿರೋದು. ಎಲ್ಲ ನೋವುಗಳನ್ನು ಬಂದ ಮೇಲೇ, ಎಲ್ಲ ಕಾಯಿಲೆಗಳು ಬಂದ ಮೇಲೇ ಅವ್ರು ಧ್ಯಾನಕ್ಕೆ ಬಂದಿರೋದು. ಆದರೆ ಅವರು ಯಾವುದು ಕೂಡ ಮಾತ್ರೆ ತಗೊಳ್ಳೋದಿಲ್ಲ. ಹಾಗೆ ಅವರ ಕಾಯಿಲೆಯನ್ನು ಅವರೇ ವಾಸಿ ಮಾಡ್ಕೊಳ್ತಾರೆ. ನಾನು ಸತ್ತರೆ ಈ ಶರೀರ ಬಿಡೋದಕ್ಕೂ ಕೂಡ ತಯಾರಾಗಿದ್ದೀನಿ. ಆಪ್ರೇಷನ್ ಮಾಡಿಸ್ಕೊಳ್ಳೋದು ನನಗೆ ಬೇಡ ಅಂಥೇಳಿ ವಾಪಸ್ ಬಂದಿರೋದಕ್ಕೆ ಇವಾಗಲೂ ಕೂಡ ಅವರು ಆರಾಮಾಗಿ ಜೀವಿಸ್ತಾ ಇದ್ದಾರೆ. ಯಾರು ಸಾವಿಗೆ ಭಯ ಪಟ್ಕೊಂಡು ಡಾಕ್ಟ್ರ್ ಹತ್ರ ಹೋಗ್ತಾರೋ ಅವರು ಇನ್ನೊಂದು 15-20 ವರ್ಷ ಇರೋರು 2 ವರ್ಷಕ್ಕೆ ಶರೀರ ಬಿಟ್ಬಿಡ್ತಾರೆ. ನೋಡಿ, ನಮ್ಮ ಪರಿಸ್ಥಿತಿಗೆ ನಾವೇ ಕಾರಣರಾಗ್ಬಿಡ್ತೀವಿ. ಈ ನಮ್ಮ ಒಂದು ಶರೀರದಲ್ಲಿ ಏನು ಸೃಷ್ಟಿಯಾಗಿದೆಯೋ ಅದು ಯಾವ ಡಾಕ್ಟ್ರು ಕೂಡ ನಮಗೆ ಸೃಷ್ಟಿ ಮಾಡಿಲ್ಲ. ಮತ್ತೆ ನಾವು ಡಾಕ್ಟ್ರಿಗೆ ಯಾಕೆ ಸರೆಂಡರ್ ಆಗ್ತಾ ಇದ್ದೀವಿ? ನಮ್ಮ ಶರೀರ ಏನಾದರೂ ಡಾಕ್ಟ್ರ್ ಸೃಷ್ಟಿ ಮಾಡಿದಾರಾ? ಈ ಜೀವ ಏನಾದರೂ ಡಾಕ್ಟ್ರ್ ಕೊಟ್ಟಿದ್ದಾರೆ ನಮಗೆ? ಮತ್ತೆ ನಾವು ಯಾವ ಕ್ಲಿನಿಕ್ಗೆ ಹೋಗಬೇಕು? ಏನು ಈ ಮೂಳೆಯನ್ನು ಸೃಷ್ಟಿ ಮಾಡಿದಂಥ ಭಗವಂತ ಎಲ್ಲಿ ಇಟ್ಕೊಂಡು ಕೂತಿದ್ದಾನೆ ಆ ಕ್ಲಿನಿಕ್, ಅಲ್ಲಿ ನಾವು ಪ್ರಯಾಣ ಮಾಡಬೇಕು. ಅವರು ನಮಗೆ ಸೌದು ಹೋಗಿರುವಂಥ ಮೂಳೆಯನ್ನು ಮತ್ತೆ ಯಾವ ರೀತಿ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತೇಳಿ ಆ ಎನರ್ಜಿ ಅಲ್ಲಿಂದನೇ ನಾವು ಪಡ್ಕೊಳ್ತೀವಿ. ನನಗೀಗೆ ಆಗಿರೋದು. ನನ್ನ ಕೈ ಕಾಲುಗಳೆಲ್ಲ ಕ್ರಾಸ್ ಆಗಿಬಿಟ್ಟಿತ್ತು, ಮೂಳೆ ಎಲ್ಲ ವೀಕ್ ಆಗಿಬಿಟ್ಟಿತ್ತು, ಲಟ 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 ಅಂತೇಳಿ ಸೌಂಡ್ ಬರ್ತಾ ಇತ್ತು. ನಾವು ಯಾವ ಡಾಕ್ಟ್ರ್ ಹತ್ರನೂ ಹೋಗಿ ಏನೂ ಕೂಡ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಫ್ರೆಂಡ್ಸ್. ನಾನು ಏನು ಮಾಡಿದೆ, ಮೇಲಿನ ಒಂದು ಕ್ಲಿನಿಕ್ಕಿಗೆ ಹೋದೆ. ನೀವೆಲ್ಲ ರೆಡಿ ಮಾಡಿಕೊಂಡು ಕಳಿಸಿದಂಥ ಈ ಮೂಳೆ ಈ ಶರೀರಕ್ಕೆ ಎಲ್ಲ ಕೂಡ ವೀಕ್ ಆಗಿಬಿಟ್ಟಿದೆ ಅಂತೇಳಿ ನಾನು ಎಲ್ಲಿ ಹೋದೆ? ಯಾವ ಡಾಕ್ಟ್ರ್ ಹತ್ರನೂ ಹೋಗಲಿಲ್ಲ. ನಾನು ಮೇಲಿನ ಒಂದು ಲೋಕದ ಒಂದು ಕ್ಲಿನಿಕ್ಗೆ ಹೋದೆ. ಅಲ್ಲಿಂದ ನಾನು ಕಾಂತಿಯನ್ನು ಮತ್ತೆ ಆ ಮೂಳೆಗೆ ಎಲ್ಲಿ ಎಲ್ಲಿ ಆ ನೋವನ್ನು ಕಾಣಿಸ್ತಾ ಇತ್ತೋ, ಎಲ್ಲಿ ಕ್ರಾಸ್ ಆಗ್ತಾ ಇರ್ತಿತ್ತೋ, ಎಲ್ಲಿ ಲಟ ಲಟ ಅಂತೇಳಿ ಸೌಂಡ್ ಬರ್ತಾ ಇತ್ತೋ, ಅಲ್ಲಿ ಒಂದು ಎನರ್ಜಿಯನ್ನು ನಾನು ತುಂಬಿಕೊಂಡೆ. ಹೇಗೆ ತುಂಬಿಕೊಂಡೆ? ನನ್ನ ಸಾಧನೆಯ ಮುಖಾಂತರ. ಸಾಧನೆಯಿಂದ ಇದು ಸಾಧ್ಯ ಆಯಿತು. ಡಾಕ್ಟ್ರ್ ಕಡೆ ಹೋಗೋದ್ರಿಂದ ಇದು ಸಾಧ್ಯ ಆಗೋದಿಲ್ಲ, ಸಾಧನೆಯಿಂದ ಇದು ಸಾಧ್ಯ ಆಗತ್ತೆ ಫ್ರೆಂಡ್ಸ್. ಅಷ್ಟಕ್ಕೂ ಆ ಒಂದು ಕಂಬಿಗಳ ಹಾಕಲಿ, ಅದು ಪ್ಲೇಟ್ಗಳ ಹಾಕಲಿ, ಆ ಡಾಕ್ಟ್ರು ಹಾಕಿರ್ತಾರೆ. ಅದು ಯಾವುದರಿಂದ ಬಂದಿದೆ? ಆಯಿತು, ನಾವು ಅದು ಹಾಕ್ಕೊಳ್ಳೋದ್ರಿಂದ ಕಡಿಮೆ ಆಗತ್ತೆ ಅಂತೇಳಿ. ಎಷ್ಟು ದಿನ ಕಡಿಮೆ ಆಗಿರುತ್ತೆ ಅದು? ಜೀವನ ಪೂರ್ತಿ ನಾವು ಹಾಗೇ ಇರಬೇಕು, ಡಾಕ್ಟ್ರ್ ಗುಲಾಮರಾಗಿ. ನಾವು ನಮ್ಮ ಒಳಗಡೆ ಇರುವಂಥ ಶಕ್ತಿ ಬಗ್ಗೆ ನಾವು ತಿಳ್ಕೊಳ್ತಾ ಇಲ್ಲ, ಬೇರೆಯವ್ರಿಗೆ ನಾವು ಗುಲಾಮರಾಗ್ತಾ ಇದ್ದೀವಿ.
ನಾವು ಯಾವಾಗ ನಮ್ಮ ಬಗ್ಗೆ ನಾವು ನಮ್ಮ ಶಕ್ತಿ ಬಗ್ಗೆ ನಾವು ತಿಳ್ಕೊಳ್ತೀವೋ, ನಾವೇ ಇದನ್ನು ನಾವು ಯಾವಾಗ ಕಡಿಮೆ ಮಾಡ್ಕೊಳ್ತೀನಿ ಅಂತೇಳಿ ಯಾವಾಗ ನಾವು ಅಂದ್ಕೊಳ್ತೀವೋ, ಈ ಶರೀರ ಸಮೇತನ ನಾವು ಅಲ್ಲಿ ಮೇಲಿನ ಒಂದು ಲೋಕಕ್ಕೆ ಹೋಗಿ, ಎಷ್ಟೋ ಲೋಕಗಳಿದೆ. ಇವಾಗ ನಾವು ಒಂದೊಂದು ಅಂಗಡಿಗೆ ನಮ್ಗೆ ಯಾವುದು ಒಂದು ವಸ್ತು ಬೇಕಾಗಿದೆಯೋ, ಯಾವ ಅಂಗಡಿಗೆ ಹೋಗಿ ನಾವು ಕ್ಲಿನಿಕ್ಕಿಗೆ ಅಂಗಡಿಗಳಿಗೆ ಹೋಗ್ತೀವೋ, ಏನು ಬೇಕು ಅದನ್ನು ನಾವು ತಗೊಂಡು ಬರ್ತೀವೋ, ಹಾಗೆ ಮೇಲಿನೂ ಕೂಡ ಎಷ್ಟೆಷ್ಟೋ ನಮಗೆ ಬೇಕಾಗಿರೋದನ್ನೆಲ್ಲ ಸಿಗತ್ತೆ ಫ್ರೆಂಡ್ಸ್. ನಾವು ಅಲ್ಲಿ ಹೋಗಿ ನಾವು ಎಲ್ಲವನ್ನು ಕೂಡ ನಾವು ಕೊಂಡ್ಕೊಂಡು ಬರಬೇಕು. ಇಲ್ಲಿ ಅಲ್ಲ, ಇಲ್ಲಿ ಏನಿದ್ರೂ ಕೂಡ ಕಣ್ಣಿಗೆ ಕಾಣಿಸೋದು ಏನಿದ್ರೂ ಕೂಡ ನಾವು ಇಲ್ಲೇ ಬಿಟ್ಟು ಹೋಗೋದು. ಇಲ್ಲೇ ನಾವು ಅವ್ರಿಗೆ ಗುಲಾಮಗಾರಾಗಿ ನಾವು ಇಲ್ಲೇ ಇದ್ರೆ ನಾವು ಇಲ್ಲೇ ಇರ್ತೀವಿ. ನಾವು ಮುಂದೆ ಏನು ಕೂಡ ತಿಳ್ಕೊಳ್ಳೋದಿಲ್ಲ. ನಮಗೆ ಏನೋ ಒಂದು ಕಾಯಿಲೆ ಬಂದಿದೆ ಅಂದರೆ ಆ ಕಾಯಿಲೆಗೆ ನಾವು ಕಾಂತಿಯನ್ನು ಹೇಗೆ ತುಂಬಬೇಕು, ಕಾಂತಿಯಿಂದನೇ ಆ ಕಾಯಿಲೆಯನ್ನು ನಾವು ವಾಸಿ ಮಾಡ್ಕೋಬೇಕು. ಡಾಕ್ಟ್ರ್ ಹತ್ರ ಹೋಗಿ ವಾಸಿ ಮಾಡ್ಕೊಳ್ಳೋದಲ್ಲ. ಆದರೆ ಇಲ್ಲಿ ನಮಗೆ ಸಾಧನೆನೂ ಕೂಡ ಇರಬೇಕು. ಇವಾಗ ನಾನು ಹೇಳಿದ್ದೀನಿ, ಎಷ್ಟೋ ಜನ ಅಪಾರ್ಥನೂ ಕೂಡ ಮಾಡ್ಕೊಳ್ತಾರೆ ನಾವು ಹೇಳೋದನ್ನು. ಅವ್ರು ಹೇಳಿದ್ದಾರೆ ನೋಡೋಣ ಬಿಡೋಣ ಅಂತೇಳಿ. ಸಾಧನೆ ಇಲ್ಲದೇ ಆ ಕಾಂತಿಯನ್ನು ತುಂಬಿಕೊಂಡು ನಾನು ವಾಸಿ ಮಾಡ್ಕೋಬೇಕು ಅಂಥೇಳಿ, ಸಾಧನೆ ಇಲ್ಲದೇ ನಾನು ಅಲ್ಲಿ ಕಾಂತಿ ತುಂಬಿಕೊಳ್ಳೋದಿಲ್ಲ. ಇನ್ನು ಆ ನೋವು ಹೆಚ್ಚಾಗತ್ತೆ. ಸಾಧನೆ ಮಾಡಬೇಕು. ಕೇಳೋದ್ರಿಂದ ನಮಗೆ ಯಾವ ಜ್ಞಾನನೂ ಕೂಡ, ಅನುಭವದ ಜ್ಞಾನ ನಮಗೆ ಸಿಗೋದಿಲ್ಲ. ನಾವು ಕೇಳ್ತಾ ಕೇಳ್ತಾ ಆ ಜ್ಞಾನವನ್ನು ನಾವು ಪಡ್ಕೋಬೇಕು, ಅನುಭವದಿಂದ ನಾವು ತಿಳ್ಕೋಬೇಕು. ಸ್ವಾಧ್ಯಾಯ ಮಾಡ್ತಾ ಮಾಡ್ತಾ ನಾವು ಅನುಭವದ ಜ್ಞಾನವನ್ನು ನಾವು ಪಡ್ಕೊಳ್ತಾ ಇರಬೇಕು. ನಮ್ಮ ಮೂಳೆಗಳು ಸೌದಿದೆ ಅಂದರೆ ಹೋಗಿ ಮೇಲಿನ ಲೋಕಗಳಿಗೆಲ್ಲ ಶರೀರ ಜೊತೆಗೇನೆ ಇದ್ಕೊಂಡು ಸಾಧನೆಯನ್ನು ಮಾಡಿಕೊಂಡು ನಮ್ಮ ಸೂಕ್ಷ್ಮ ಶರೀರ ಒಂದು ಬಿಡುಗಡೆಯಾದಾಗ ಮೇಲಿನ ಲೋಕಗಳಿಗೆ ಎಷ್ಟೋ ಕ್ಲಿನಿಕ್ಗಳಿದೆ. ಇಲ್ಲಿ ಹೇಗಿದೆಯೋ ಅಲ್ಲಿನೂ ಕೂಡ ಇದೆ. ಒಬ್ಬೊಬ್ಬರು ಮಾಸ್ಟ್ರು, ಇವಾಗ ಎಲ್ಲಿ ಡಾಕ್ಟ್ರ್ ಹತ್ರ ಕಿವಿ ಒಬ್ಬರು ಡಾಕ್ಟ್ರು, ಕಣ್ಣಿಗೆ ಒಬ್ಬರು ಡಾಕ್ಟ್ರು, ಮೂಗಿನ ಏನೋ ಪ್ರಾಬ್ಲಮ್ ಆದರೆ ಮೂಗು ನೋಡೋಕೊಬ್ಬರು ಡಾಕ್ಟ್ರು, ಹೊಟ್ಟೆ ನೋಡೋಕೊಬ್ಬರು ಡಾಕ್ಟ್ರು, ಹೇಗಿದ್ದಾರೆ. ನಮಗೆ ಯಾವ ಕಾಯಿಲೆ ಬಂದಿದೆ ಅದನ್ನು ನಾವು ಹುಡ್ಕೊಂಡು ಹೋಗೋಣ. ಇಲ್ಲಿ ಈ ಭೂಲೋಕದಲ್ಲಿ ಈ ಕಣ್ಣಿಗೆ ಕಾಣುವಂಥ ಡಾಕ್ಟ್ರಿಗೆ ನಾವು ಹುಡ್ಕೊಂಡು ಹೋಗೋದಲ್ಲ. ಮೇಲಿರುವ ಮಹಾನುಭಾವರಿಗೆ ನಾವು ಹುಡ್ಕೊಂಡು ಹೋಗೋಣ. ಯಾವುದೂ ಒಂದು ಪೈಸಾ ಖರ್ಚಿಲ್ಲ. ಆದರೂ ಕೂಡ ನಮ್ಗೇನು ಕಾಯಿಲೆ ಬಂದಿದೆ ಅದು ಬೇರೆ ಸಮೇತ ನಾವು ಕಿತ್ತಾಕ್ತಾರೆ. आज का दिन ध्यान का दिन है और आज से होगा हर एक दिन निश्चित रूप से ध्यान का। हम स्वयं भगवान हैं।
हे मित्रों, हम सब ध्यानी बन जाएं तो कल्याण ही कल्याण। भगवत गीता में श्री कृष्ण कह चुके हैं, हे अर्जुन आप योगी बनिए, योगी भवार्जुन। कैसे बने योगी? ध्यानी बने तो योगी बने, योगी बने तो ऋषि बने, ऋषि बने तो महर्षि बने, महर्षि बने तो ब्रह्मर्षि बने। कोई भी आंखें न खोले, सांस के साथ दोस्त। शरीर नहीं है, हम आत्मा है। आत्मा तो अति सुंदर, उस सुंदरता को जीने के लिए ही हम ध्यान करें। ना ही कोई सोच, ना ही कोई विचार, केवल सांस ही सांस ही सांस।
ನಮಗೆ ಸೌದೋಗಿರೋದು ಮೂಳೆ ಮತ್ತೆ ನಮಗೆ ಸ್ಟ್ರಾಂಗ್ ಆಗಬೇಕಂದ್ರೆ ಅಲ್ಲಿ ಕಾಂತಿ ಬರಬೇಕು ನಮಗೆ. ಆ ಕಾಂತಿಯಿಂದನೇ ಆ ಮೂಳೆ ಸ್ಟ್ರಾಂಗ್ ಆಗಿರುತ್ತೆ. ಯಾರು ಮಾಡಿದ್ದಾರೆ ಅದು ಮೂಳೆ, ಅವ್ರ ಹತ್ರ ನಾವು ಹೋಗ್ಬೇಕು. ಮೂಳೆಗಳನ್ನ ನಮ್ಗೆ ಯಾರು ಜಾಯಿಂಟ್ ಮಾಡಿದ್ದಾರೆ, ಈ ಶರೀರವನ್ನ ಯಾರು ಸೃಷ್ಟಿ ಮಾಡಿದ್ದಾರೆ, ಈ ಶರೀರನೇ ಸೃಷ್ಟಿ ಮಾಡೋದವ್ರು ಯಾರೋ. ನಾವು ಇಲ್ಲೇನ್ ಮಾಡ್ತೀವಿ, ಏನೋ ನಮ್ಮ ಶರೀರ ಡಾಕ್ಟ್ರನ್ನೇ ಸೃಷ್ಟಿ ಮಾಡಿದ್ದಾರೆ, ಆ ಒಂದು ಶರೀರವನ್ನ ಎಲ್ಲಾನು ಕೂಡ ಅವ್ರಿಗೆ ಗೊತ್ತು, ಅವ್ರಿಗೆ ನಾವು ಸರೆಂಡರ್ ಆದ್ರೆ ನಾನು ಇಲ್ಲಿ ಶರೀರ ಆರೋಗ್ಯವಾಗಿರ್ತೀವಿ ಅಂತೇಳಿ ಆ ಭ್ರಮೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಸೃಷ್ಟಿ ಮಾಡಿದವ್ರು ಯಾರು? ಇದು ನಮ್ಮ ಒಂದು ಕಣ್ಣಿನ ಭಾಗ ಆಗಲಿ, ಮೂಗಿನ ಭಾಗ ಆಗಲಿ, ಕಿವಿಯ ಭಾಗದಲ್ಲಾಗಲಿ, ಗಂಟಲಿನ ಭಾಗದಲ್ಲಾಗಲಿ, ಏನೇ ಇರಲಿ ಅದು ಪ್ರಾಬ್ಲಮ್ ಯಾರು ಸೃಷ್ಟಿ ಮಾಡಿದ್ದಾರೆ ಅವ್ರ ಹತ್ರ ನಾವು ಹೋಗೋಣ. ಅವ್ರ ಹತ್ರ ಹೋಗಿ ನಾವು ಅದನ್ನ ಸರಿ ಮಾಡ್ಕೋಬೇಕು. ಮತ್ತೆ ಅವ್ರ ಹತ್ರ ಹೋಗ್ಬೇಕಂದ್ರೆ ನಮ್ಗೆ ಯಾವುದೋ ಒಂದು ಹೋಗೋದಕ್ಕೆ ಒಂದು ಅನುಕೂಲವಾಗಿರ್ಬೇಕಲ್ವಾ? ಯಾವುದದು ಅನುಕೂಲವಾಗಿರುವಂತ ಒಂದು ವಾಹನ ಯಾವುದು? ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ಪ್ರತಿದಿನ ಧ್ಯಾನವನ್ನ ಮಾಡ್ತಾ ಆಧ್ಯಾತ್ಮಿಕ ಶ್ರೀಮಂತರಾದಾಗಲೇ ನಾವು ಅಲ್ಲಿಗೆ ಹೋಗೋದಿಕ್ಕೆ ಸಾಧ್ಯ ಆಗತ್ತೆ. ಈ ಪ್ರಾಪಂಚಿಕದಲ್ಲಿ ಯಾವ ರೀತಿ ಶ್ರೀಮಂತರು ಯಾವಾಗಲೂ ಕೂಡ ವಿಮಾನನಲ್ಲಿ ಹಾರಾಡ್ತಾ ಇರ್ತಾರೋ ಹಾಗೆ ಆಧ್ಯಾತ್ಮಿಕ ಶ್ರೀಮಂತರಾದಾಗ ನಾವು ಉಸಿರಿನ ಜೊತೆಗಿದ್ದು ನಾವು ಮೇಲಿನ ಲೋಕಕ್ಕೆ ಪ್ರಯಾಣ ಮಾಡ್ತೀವಿ. ಯಾವುದು ಕೂಡ ಒಂದು ಪೈಸಾ ಇಲ್ಲ. ಆದರೆ ಇಲ್ಲಿ ನಾವು ಆಧ್ಯಾತ್ಮಿಕ ಶ್ರೀಮಂತದಲ್ಲಿ ಇರಬೇಕು. ನಮ್ಮ ಒಂದು ಆತ್ಮದ ಶ್ರೀಮಂತಿಕೆಯನ್ನ ನಾವು ಪಡ್ಕೊಂಡಿರ್ಬೇಕು. ಅವಾಗ್ಲೇನೆ ನಾವು ಮೇಲಿನ ಒಂದು ಪ್ರಯಾಣವನ್ನ ಮಾಡ್ತೀವಿ. ಇದು ಫ್ರೆಂಡ್ಸ್, ನಮ್ಮ ಒಂದು ಸತ್ಯದ ಜೀವನ ಅನ್ನೋದು ಇದು. ಸತ್ಯದ ಜೀವನದಲ್ಲಿ ನಾವು ಜೀವಿಸ್ತಾ ಇರಬೇಕು. ಆದ್ರೆ ಪ್ರಾಪಂಚಿಕದಲ್ಲಿನೇ ಇದ್ದೇನೆ, ಓಡ್ತಾ ಇರುವ ದುನಿಯಾದಲ್ಲಿ ಇದ್ದೇನೆ ನಾವು ಆಧ್ಯಾತ್ಮಿಕ ಜೀವನವನ್ನ ಜೀವಿಸ್ತಾ ಇರಬೇಕು. ಅವರು ಓಡ್ತಾ ಇದ್ದಾರೆ ಅಂತೇಳಿ ನಾವು ಕೂಡ ಅವ್ರ ಹಿಂದೆ ಓಡೋದಲ್ಲ. ಓಡ್ತಾ ಇರೋರು ಓಡ್ತಾ ಇರ್ಲಿ, ಓಡ್ತಾ ಇರೋರ್ಗೆ ನಾವು ನೋಡೋಣ, ಅವ್ರ ಹಿಂದೆ ನಾವು ಓಡೋದು ಬೇಡ. ಅದೇ ನಮ್ಗೆ ಇದು ಕಾಯಿಲೆ ತರಿಸಿದೆ. ಆ ಓಡ್ತಾ ಇರುವ ಜನಗಳ ಹಿಂದೆ ನಾವು ಓಡ್ತಾನೆ ನಾವು ಈ ದುಃಖಕ್ಕೆ ಕಾರಣರಾಗಿದ್ದೀವಿ ಅಂತೇಳಿ ನಾವು ಇನ್ನೂ ಯಾವಾಗ ತಿಳ್ಕೊಳ್ತೀವಿ? ಅವ್ರ ಹಿಂದೆ ಓಡಬಾರ್ದು ಅನ್ನೋದು ನಮ್ಗೆ ಯಾವಾಗ ಅರಿವಿಗೆ ಬರುತ್ತೆ? ಇನ್ನು ಇಷ್ಟೊಂದು ದುಃಖ ಆಗ್ತಾ ಇದೆ, ಜೀವನ ಅನ್ನೋದು ಜೀವಿಸೋದೇ ಕಷ್ಟ ಆಗ್ಬಿಟ್ಟಿದೆ. ಆದ್ರೂ ಕೂಡ ನಾವು ಓಡೋದನ್ನ ಬೇರೆಯವ್ರು ಓಡ್ತಾ ಇದ್ದಾರೆ ಅಂತೇಳಿ ಅವ್ರ ಹಿಂದೆನೆ ಓಡ್ತಾ ಇದ್ದೀವಿ. ಅವ್ರು ಯಾಕೆ ಓಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವ್ರು ನೋಡಿ ಅವ್ರ ಹಿಂದೆ ನಾವು ಕೂಡ ಓಡ್ತಾ ಇದ್ದೀವಿ. ಮೇಲಿನ ಲೋಕಗಳಲ್ಲಿ ಎಷ್ಟೋ ನಮಗೆ ಬೇಕಾಗಿರೋದು, ನಮಗೇನು ಬೇಕೋ ಅಲ್ಲಿ ಸಿಗತ್ತೆ. ಇಲ್ಲಿ ಹೇಗೆ ಸಿಗತ್ತೋ ನಮಗೆ ಬೇಕಾಗಿರೋದು ಅಲ್ಲಿ ಕೂಡ ಸಿಗತ್ತೆ ಫ್ರೆಂಡ್ಸ್. ನಮಗೆ ಏನು ಬೇಕು? ಮನಸ್ಸಿಗೆ ಶಾಂತಿ ಇಲ್ವಾ? ಆ ಶಾಂತಿ ನಾವು ತಂಡ್ಕೋಬೇಕಂದ್ರೆ ನಾವು ಅಲ್ಲೇ ಹೋಗ್ಬೇಕು. ಯಾರ ಮನಸ್ಸನ್ನ ಈ ಶರೀರದಲ್ಲಿ ಯಾರು ತುಂಬ ಕಳಿಸಿದ್ದಾರೆ ನಮಗೆ, ಅದರಿಂದ ನೀನು ಮನಸ್ಸಿನ ಒಂದು ಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂತೇಳಿ ಯಾರು ತುಂಬ ಕಳಿಸಿದ್ದಾರೆ? ಈ ಮನಸ್ಸು, ಈ ಶರೀರ, ಈ ಮನಸ್ಸು, ಈ ಬುದ್ಧಿಯಿಂದ ಏನು ನೀನು ಹೊರಗಡೆ ಬಂದು ಆತ್ಮಜ್ಞಾನವನ್ನ ಯಾವಾಗ ನೀನು ಕಲ್ತ್ಕೊಳ್ತೀಯ ಆಗ
ನಾವು ಸತ್ಯವನ್ನ ನಾವು ತಿಳ್ಕೊಳ್ತೀವಿ. ಮತ್ತೆ ಈ ಶರೀರ ಸೃಷ್ಟಿ ಮಾಡಿರೋದು ಯಾರು? ಮತ್ತೆ ನಾವು ಇಲ್ಲೆಲ್ಲ ಸ್ಕೂಲ್ಗಳೆಲ್ಲ ಸೃಷ್ಟಿ ಮಾಡಿದ್ದೀವಿ. ಯಾಕೆ ಸ್ಕೂಲ್ಗಳನ್ನೆಲ್ಲ ನಾವು ಮಾಡಿದ್ದೀವಿ? ಕಲಿಬೇಕಂತೇಳಿ. ಮತ್ತೆ ಭಗವಂತ ನಮಗೆ ಈ ಶರೀರ ಮನಸ್ಸು ಬುದ್ಧಿ ಯಾಕೆ ಕೊಟ್ಟಿದ್ದಾರೆ? ಕಲಿಬೇಕು ಅಂತೇಳಿ. ಹೇಗೆ ನಾವು ಇಲ್ಲಿ ಸ್ಕೂಲನ್ನು ನಾವು ಸೃಷ್ಟಿ ಮಾಡಿದ್ದೀವಿ ಮಕ್ಕಳಿಗೆ ಕಲಿಯೋದಕ್ಕೆ, ಹಾಗೆ ಈ ಶರೀರ ಮನಸ್ಸು ಬುದ್ಧಿಯಿಂದ ನಾವು ಹೊರಗಡೆ ಹೇಗೆ ಬರಬೇಕು, ಹೇಗೆ ಯಾವುದನ್ನು ನಾವು ಕಲಿಬೇಕು, ಹೇಗೆ ಕಲಿಬೇಕು, ಪ್ರತಿಯೊಂದು ಕೂಡ ನಮ್ಮ ಶರೀರದಲ್ಲಿ ಏನು ಆಗ್ತಾ ಇದೆಯೋ, ಏನು ನಡೀತಾ ಇದೆಯೋ, ಇದು ಎಲ್ಲವೂ ಕೂಡ ಒಂದು ಭಗವಂತನ ಒಂದು ಸೃಷ್ಟಿಯಿಂದನೇ ಆಗಿರೋದು. ನಾವು ಇದೆಲ್ಲ ಯಾಕಾಗಿದೆ ಅಂದರೆ ನಾವು ಕಲಿಯೋದಕ್ಕೋಸ್ಕರ. ನಾವು ಕೂಡ ಒಂದು ಜೀವಾತ್ಮದಿಂದ ಪರಮಾತ್ಮ ಆಗೋದಕ್ಕೋಸ್ಕರ. ಪರಮಾತ್ಮದಿಂದ ಸೃಷ್ಟಿಕರ್ತ, ಸಹ ಸೃಷ್ಟಿಕರ್ತರು ಎಷ್ಟೋ ಲಕ್ಷಾಂತರ ಜನ ಆ ರೀತಿ ಆಗಿದ್ದಾರೆ. ನಾವು ಇನ್ನೂ ಕೂಡ ಈ ಭ್ರಮೆಯಲ್ಲಿನೇ ನಾವು ಜೀವಿಸ್ತಾ ಇದ್ದೀವಿ. ಈ ಶರೀರ, ಈ ಮನಸ್ಸು, ಈ ಬುದ್ಧಿ ಜೊತೆಗೆ ಇದ್ಕೊಂಡು ಇನ್ನು ಡಾಕ್ಟ್ರಿಗೆ ನಾವು ಗುಲಾಮರಾಗಿಬಿಟ್ಟಿದ್ದೀವಿ ಇನ್ನೂವರೆಗೂ ಕೂಡ. ನಮ್ಮನ್ನ ನಾವು ತಿಳ್ಕೋಬೇಕು ಫ್ರೆಂಡ್ಸ್. ನಾವು ಮೇಲಿನ ಲೋಕಕ್ಕೆ ನಾವು ಪ್ರಯಾಣ ಮಾಡೋಣ. ಎಷ್ಟೊಂದು ಅದ್ಭುತವಾಗಿದೆ. ಸ್ವರ್ಗ ಸ್ವರ್ಗ. ಅಲ್ಲಿ ಹೋಗಿ ನಮ್ಗೇನು ಬೇಕಾಗಿರೋದು ಅದನ್ನು ನಾವು ಕೊಂಡ್ಕೊಳ್ಳೋಣ. ಸಾಧನೆ ಮುಖಾಂತರ ಅದು ನಮಗೆ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಹಣ, ಬಂಡವಾಳ ಇರಬೇಕು. ನಮ್ಗೆ ಅಲ್ಲಿ ಕೊಂಡ್ಕೋಬೇಕಂದ್ರೆ ನಮಗೆ ಬಂಡವಾಳ ಇರಬೇಕು. ನಾವು ಆಧ್ಯಾತ್ಮಿಕ ಶ್ರೀಮಂತರಾಗಬೇಕು. ಇಲ್ಲಿ ಏನೋ ಒಂದು ಎಷ್ಟೋ ಒಂದು ಬೆಲೆ ಬಾಳುವಂಥ ವಸ್ತುಗಳನ್ನು ಕೂಡ ನಾವು ಕೊಂಡ್ಕೊಂಡ್ರೆ ಹೇಗೆ ದುಡ್ಡನ್ನು ನಾವು ಕೊಡ್ತಾ ಇರ್ತೀವೋ, ಆ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ನಾವು ಹೇಗೆ ತಗೊಂಡು ಖರೀದಿ ಮಾಡ್ತೀವೋ ಅದೇ ರೀತಿನೇ ಇಲ್ಲಿನೂ ಕೂಡ. ನಾವು ಬಂಡವಾಳ ಇಲ್ಲ, ನಮ್ಮ ಕೈಲೇ ಒಂದು ಪೈಸಾನೂ ಇಲ್ಲ, ಆದರೆ ನಮಗೆ ಬೆಲೆ ಬಾಳುವಂಥ ವಸ್ತು ಬೇಕಂದ್ರೆ ನಮ್ಗೆ ಅವ್ರು ಕೊಡ್ತಾರ ಅಂಗಡಿಯವರು? ಇಷ್ಟೊಂದು ಬೆಲೆ ಬಾಳುವಂಥ ವಸ್ತು ಒಂದು ಪೈಸೆ ಇಲ್ದೇ ಅವರು ಏನು ಕೊಡೋದಕ್ಕೆ, ಅವರು ಏನಾದರೂ ಹುಚ್ಚರ? ಅವರು ಇಷ್ಟೊಂದು ಬೆಲೆ ಬಾಳುವಂಥ ವಸ್ತು ಫ್ರೀಯಾಗಿ ಯಾರು ಕೊಡ್ತಾರಮ್ಮ, ಹೋಗು ಅಂತೇಳಿ ಬೈದು ಕಳಿಸ್ತಾರೆ. ಹಾಗೆ ನಾವು ಇಲ್ಲಿ ಸಾಧನೆ ಮಾಡದೇ ಇದ್ದರೆ ನಮಗೆ ಯಾವುದು ಒಂದು ಬೇಕಾಗಿರುವಂಥದ್ದು ಸಾಧನೆಯಿಂದ ನಾವು ಬಂಡವಾಳ, ಸಮಯವೇ ನಾವು ಏನು ಧ್ಯಾನಕ್ಕೋಸ್ಕರ ಇಡ್ತೀವಿ ಆ ಸಮಯವೇ ನಮಗೆ ಬಂಡವಾಳ. ನಾವು ಎಷ್ಟು ಶ್ರೀಮಂತರಾಗಿರ್ತೀವಿ ಅಷ್ಟು ಬೆಲೆ ಬಾಳುವಂಥ ವಸ್ತುಗಳನ್ನು ನಾವು ಕೊಂಡ್ಕೊಳ್ತೀವಿ. ಅಷ್ಟು ಬೆಲೆ ಬಾಳುವಂಥ ಜ್ಞಾನವನ್ನು ನಾವು ಕೊಂಡ್ಕೊಳ್ತೀವಿ, ಪಡ್ಕೊಳ್ತೀವಿ. ನಮ್ಮ ಹತ್ರ ಎಷ್ಟು ದುಡ್ಡಿರುತ್ತೋ ಹಾಗೆ ಅಷ್ಟು ಬೆಲೆ ಬಾಳುವಂಥ ವಸ್ತುಗಳನ್ನು ನಾವು ಇಲ್ಲಿ ಹೇಗೆ ಕೊಂಡ್ಕೊಳ್ತೀವೋ, ಹೇಗೆ ನಾವು ಹೆಚ್ಚು ಧ್ಯಾನದ ಒಂದು ಧ್ಯಾನಕ್ಕೆ ನಾವು ಸಮಯ ಇಡ್ತೀವೋ, ನಾವು ಎಷ್ಟೇ ಬೆಲೆ ಬಾಳುವಂತಹ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ, ಜ್ಞಾನವನ್ನು ನಾವು ಕೊಂಡ್ಕೊಂಡು ಬರ್ತೀವಿ. ನಮಗೆ ಬೇಕಾಗಿರೋದು ಇಂತಹ ಜ್ಞಾನ. ನಾವು ಶರೀರದಲ್ಲಿ ಇದ್ದಾಗಲೂ ಕೂಡ ಶರೀರವನ್ನು ಬಿಟ್ಟ ಮೇಲೆ ನಮ್ಮ ಜೀವನನೇ ಮುಗಿದೋಯ್ತು ಅಂತ ನಾವು ಅಂದ್ಕೊಳ್ತೀವಿ. ಮರಣದ ನಂತರ ಜೀವನ. ಶರೀರ ಇರುವಾಗಲೇ ಇದನ್ನು ಸಾಧನೆ ಮಾಡಬೇಕು. ಇವಾಗ ಮಹಾವತಾರ ಬಾಬಾಜಿ ನೋಡಿ, ಅವರು ಶರೀರ ಸಮೇತನೇ ಲೈವ್ ಆಗಿದ್ದಾರೆ. ಅವರು ಶರೀರನೇ ಬಿಟ್ಟಿಲ್ಲ. ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಕೆಯವರು ಕೂಡ ಅದನ್ನೇ ಹೇಳ್ತಾರೆ.
ನಾವು ಕಾಲವನ್ನು ನೋಡ್ತಾ ಇದ್ರೆ ನನಗೆ ಅಷ್ಟು ವಯಸ್ಸಾಯಿತು, ನನಗೆ 60 ಆಯಿತು, 76 ವರ್ಷ, 30 ವರ್ಷ ಆಯಿತು ಅಂತೇಳಿ ಈ ರೀತಿ ನಾವು ಕಾಲವನ್ನು ನಾವು ನೋಡ್ತಾ ಇದ್ರೆ ನಾವು ಮುದುಕರಾಗಿ ಇರ್ತೀವಿ. ನಮ್ಮ ಶರೀರ ವೃದ್ಧ ಆಗಿರತ್ತೆ. ನಾವು ಶರೀರವನ್ನು ಮಾತ್ರ ನೋಡ್ತಾ ಇರ್ತೀವಿ. ನಾವು ಈ ಭೂಮಿಗೆ ಈ ಶರೀರ, ಈ ದೇಹ ಬಂದಿರೋದು ನಾವು ಲೆಕ್ಕಾಚಾರ ಹಾಕ್ತಾ ಇರ್ತೀವಿ. ಆದರೆ ನಾವು ಯಾವಾಗಲೂ ಇದ್ದೀವಿ. ಈ ಜೀವಾತ್ಮ ಯಾವಾಗಲೂ ಇದೆ. ಕಾಂತಿಯಿಂದ ತುಂಬಿಕೊಳ್ತಾನೆ ಇದೆ. ಪ್ರತಿ ಜನ್ಮದಲ್ಲಿನೂ ಕೂಡ ಒಂದು ಹೆಚ್ಚಿನ ಕಾಂತಿಯನ್ನು ನಾವು ತುಂಬಿಕೊಂಡೇನೆ ನಾವು ಬರ್ತಾ ಇದ್ದೀವಿ. ಆದರೂ ಕೂಡ ಅದನ್ನೆಲ್ಲವನ್ನು ಕೂಡ ಮರೆತು ಈ ಶರೀರನ್ನೇ ನಾವು ನೋಡ್ತಾ ಇದ್ದೀವಿ. ಈ ಶರೀರಕ್ಕೆ ನಾವು ಕಾಲ ಹಾಕ್ತಾ ಇದ್ದೀವಿ. ನನಗೆ ಇಷ್ಟು ವರ್ಷ ಆಯಿತು ಅಂಥೇಳಿ. ಆಯಿತು, ನನ್ನ ಜೀವನ 60 ವರ್ಷ ಆಯಿತು, ಇವಾಗ ಮೂಳೆಗಳು ನನ್ನಲ್ಲಿರುವಂಥ ಅಂಗಗಳೆಲ್ಲ ವೀಕ್ ಆಗಿಬಿಡತ್ತೆ. ನಾವೇ ಅಂದ್ಕೊಂಡ್ಬಿಡ್ತೀವಿ, ನಾವೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಮತ್ತೆ ನಾವು ಏನು ಅನ್ಕೊಳ್ತೀವಿ ಅದು ಮತ್ತೆ ನಡೆಯುತ್ತೆ. ಸೃಷ್ಟಿಯ ನೇಮ ಈ ಶರೀರಕ್ಕೆ ಯಾವ ರೀತಿ ನಾವು ಆಗ್ತಾ ಇರತ್ತೋ ಅದು ಆಗ್ತಾ ಇರತ್ತೆ. ಇದು ಸೃಷ್ಟಿಯ ನೇಮ. ಆದರೆ ನಾವು ಶರೀರವನ್ನೇ ನೋಡಿಕೊಂಡು ನಾವು ರುದ್ರಾಗ್ಬಿಡ್ತೀವಿ. ನಮ್ಮ ಜೀವನ ಮುಗ್ದೋಯ್ತು ಅಂತೇಳಿ. ಜೀವನ ಎಲ್ಲಿ ಮುಗಿಯತ್ತೆ? ಇನ್ನೂ ಆರಂಭ ಆಗತ್ತೆ. ಮುಗೀತು ಅನ್ನೋದು ಮಾತೇ ಇಲ್ಲ. ನಮ್ಮ ಧ್ಯಾನಕ್ಕೋಸ್ಕರ ನಾವು ಸಮಯವನ್ನು ಇಡೋಣ ಫ್ರೆಂಡ್ಸ್. ಧ್ಯಾನ ಸಾಧನೆಯಿಂದ ನಾವು ಶ್ರೀಮಂತರಾಗೋಣ. ನಮಗೆ ಬೇಕಾಗಿರೋದು ಎಷ್ಟೋ ಬೆಲೆ ಬಾಳುವಂಥ ಜ್ಞಾನವನ್ನು ನಾವು ಕಂಡುಕೊಳ್ಳೋಣ. ಇದು ಬಂಡವಾಳ ಇದ್ರೇ ಸಾಧ್ಯ. ನಮಗೆ ಬಂಡವಾಳ ಇಲ್ಲ ಅಂದರೆ ನಾವು ತಗೊಂಡು ಬರೋಕ್ಕೆ ಹೋಗೋದಿಕ್ಕಾಗೋದಿಲ್ಲ. ಬಂಡವಾಳವನ್ನು ನಾವು ಮಾಡ್ಕೋಬೇಕು, ಶ್ರೀಮಂತರಾಗಬೇಕು, ಆಧ್ಯಾತ್ಮಿಕ ಶ್ರೀಮಂತರಾಗಬೇಕು. ನಾವು ಪ್ರಾಪಂಚಿಕ ಒಂದು ಶ್ರೀಮಂತಿಕೆಯನ್ನು ಇಲ್ಲೇ ಬಿಟ್ಟು ಹೋಗ್ತೀವಿ. ಆದ್ರೆ ಅದರಿಂದ ನಾವು ಓಡ್ತಾ ಇದ್ದೀವಿ. ಅದರಿಂದ ಓಡೋದನ್ನು ನಿಲ್ಲಿಸಿ ಓಡೋರು ಓಡ್ತಾ ಇರಲಿ, ಬಂಗ್ಲೆ ಖರೀದಿ ಮಾಡಲಿ, ಕಾರ್ ಖರೀದಿ ಮಾಡಲಿ, ಅವರನ್ನು ನಾವು ನೋಡಿ ಅವ್ರ ಹಿಂದೆ ನಾವು ಓಡೋದು ಬೇಡ ಫ್ರೆಂಡ್ಸ್. ನಾವು ಆತ್ಮಜ್ಞಾನವನ್ನು ನಾವು ಸಂಪಾದನೆ ಮಾಡ್ಕೊಂಡೋಣ. ಆತ್ಮದಲ್ಲಿ ನಾವು, ಆಧ್ಯಾತ್ಮಿಕದಲ್ಲಿ ನಾವು ಶ್ರೀಮಂತರಾಗೋಣ. ಪ್ರಾಪಂಚಿಕದಲ್ಲಿ ಓಡೋರು ಓಡ್ತಾ ಇರಲಿ. ನಮಗಿದು ಇವಾಗ ಸಿಕ್ಕಿದೆ, ನಾವು ಸುಮ್ಮನೆ ಕೂತ್ಕೊಳ್ಳೋಣ, ಒಂದು ಕಡೆ ನಾವು ಕೂತ್ಕೊಳ್ಳೋಣ, ಆರಾಮಾಗಿ ನಾವು ಕೂತ್ಕೊಳ್ಳೋಣ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಎಲ್ಲವನ್ನೂ ಕೂಡ ಮರೆತು ನಾವು ನಮ್ಮ ಉಸಿರಿಗೆ ನಾವು ಸರೆಂಡರ್ ಆಗೋಣ ಫ್ರೆಂಡ್ಸ್. ನಮ್ಮ ಉಸಿರು ಎಂಬ ಗುರುವಿಗೆ ನಾವು ಸರೆಂಡರ್ ಆಗೋಣ. ನಮ್ಮನ್ನು ನಾವು ಸರೆಂಡರ್ ಆಗೋಣ. ಕೇವಲ 1 ನಿಮಿಷ ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ಗಮನಿಸ್ತಾ ಇರಿ. ಥರ್ಟಿ ಸೆಕೆಂಡ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. ಓಕೆ ಫ್ರೆಂಡ್ಸ್, 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5 4 3 2 1 0. ನಮ್ಮ ಕೈಗಳನ್ನೇ ನೋಡ್ತಾ ಕಣ್ಬಿಡೋಣ. ಈ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ.
ಎಲ್ಲ ಸಾಂಬಾಲ್ ಮಾಸ್ಟರ್ಸಿಗೆ, ಸತ್ಯಲೋಕದ ಮಾಸ್ಟರ್ಸ್, ಪ್ರಕೃತಿ ಮಾತೆಗೆ, ಏಂಜಲ್ಸ್ಗೆ ಎಲ್ರಿಗೂ ಕೂಡ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಓಕೆ ಮಾಸ್ಟರ್, ಇವತ್ತಿನ ಈ ಒಂದು ಧ್ಯಾನ ಮುಕ್ತಾಯಗೊಂಡಿದೆ. ಮತ್ತೆ ನಾಳೆ 5 ಗಂಟೆಗೆ ಭೇಟಿಯಾಗೋಣ. ಧನ್ಯವಾದ.